ಮತ್ತು ನಮಗೇನು ಹೇಳುತ್ತೆ ಅಂತಂದರೆ, ನಮ್ಮ ಹತ್ರ ಎಷ್ಟೇ ಸಂಪತ್ತಿರ್ಬೋದು, ಎಷ್ಟೇ ಹಣ ಅಧಿಕಾರ ಇರ್ಬೋದು, ಆದರೆ ನಾವು ಯಾವತ್ತೂ ಅಹಂಕಾರದಿಂದ ನಡ್ಕೋಬಾರ್ದು. ನನ್ನ ಹತ್ರ ಐತೆ ಅಂತ ಜಂಬವನ್ನು ಪಡಬಾರ್ದು. ಎಲ್ಲವೂ ನನ್ನದು ನನ್ನದು ಅಂತ ಅಂದ್ಕೋಬಾರ್ದು. ಎಲ್ಲವೂ ಭಗವಂತ ಕೊಟ್ಟಿದ್ದು ಅಂತ ಅಂದ್ಕೊಂಡ್ರೆ ನಾವು ಎಲ್ಲ ಸಂಕೋಲೆಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ. ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ರೆ ಆ ಕೆಲಸವನ್ನು ಅರ್ಧದಲ್ಲೇ ನಿಲ್ಲಿಸಬಾರ್ದು. ಆ ಕೆಲಸವನ್ನು ಸಂಪೂರ್ಣವಾಗಿ ಮುಕ್ತಾಯವನ್ನು ಮಾಡಬೇಕು. ಆ ಹೆಣ್ಣು ಮಗಳು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಅರ್ಧದಲ್ಲೇ ನಿಲ್ಲಿಸಿ ಪ್ರಸಾದ ಭಕ್ಷಣೆಯನ್ನು ಮಾಡದೆ ಬಂದುಬಿಡ್ತಾರೆ. ಅದಕ್ಕಾಗಿ ಸತ್ಯನಾರಾಯಣ ಸ್ವಾಮಿ ಕ್ರೋಧಕ್ಕೆ ಗುರಿಯಾಗ್ತಾರೆ. ಇದು ನಮಗೊಂದು ಚಿಕ್ಕದಾದಂಥ ಒಂದು ಪಾಠವನ್ನು ಹೇಳ್ಕೊಡುತ್ತೆ. ಏನಂತಂದರೆ, ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಹಠ ಹಿಡಿದು ಸಾಧಿಸಬೇಕು. ಚಾಲೆಂಜಲ್ಲಿ ಆ ಕೆಲಸವನ್ನು ಮುಗಿಸ್ಬೇಕು. ಮಧ್ಯದಲ್ಲಿ ಸಾವಿರಾರು ನಿಮಗೆ ಡೈವರ್ಷನ್ಸ್ ಬರ್ಬೋದು, ಗೊಂದಲಗಳು ಬರ್ಬೋದು, ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ದಾರಿಗಳು ಬರ್ಬೋದು. ಆದರೆ ಅದನ್ನೆಲ್ಲ ಓವರ್ಕಮ್ ಮಾಡಿ ನಿಮ್ಮ ಗುರಿ ಏನಿರ್ತದೋ ಆ ಕಡೆ ನಡಿಬೇಕು ಅಂತ ತಿಳಿಸ್ಕೊಡುತ್ತೆ. ಎಷ್ಟೇ ಸಂಪತ್ತು ಬಂದರೂ ಸಹ ಸರಳವಾಗಿರಬೇಕು ಅಂತ ತಿಳಿಸ್ಕೊಡುತ್ತೆ. ಯಾರಾದರೂ ನಮ್ಮ ಎದುರಿಗೆ ಬಂದಂತಹ ವೃದ್ಧರು, ಹೆಣ್ಣು ಮಕ್ಕಳು, ಅವರಿಗೆ ಗೌರವವನ್ನು ತೋರಿಸ್ಬೇಕು ಅಂತ ತಿಳಿಸ್ಕೊಡುತ್ತೆ. ಹೀಗಾಗಿ ಇಷ್ಟೆಲ್ಲ ಸಂದೇಶವನ್ನು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯ 3 ಮತ್ತು 4ನೇ ಭಾಗ ತಿಳಿಸ್ಕೊಡುತ್ತೆ.